ನಂಜನಗೂಡು ಚಾಮರಾಜನಗರ ಮುಖ್ಯ ರಸ್ತೆಯಲ್ಲಿ ಅಕ್ರಮವಾಗಿ ಕಸಾಯಿ ಖಾನೆಗೆ ಸಾಗಿಸಲಾಗ್ತಾ ಇದ್ದ 50ಕ್ಕೂ ಹೆಚ್ಚು ಜಾನುವಾರುಗಳನ್ನ ದೊಡ್ಡ ಕವಲಂದೆ ಪೊಲೀಸರು ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಕಾರ್ಯಾಚರಣೆಯ ವೇಳೆ ಕ್ಯಾಂಟರ್ನಲ್ಲಿದ್ದ ಕ್ಲೀನರ್ನನ್ನ ಬಂಧಿಸಲಾಗಿದ್ದು ಇಬ್ಬರು ಚಾಲಕರು ಪರಾರಿಯಾಗಿದ್ದಾರೆ. ಇನ್ನು ದೊಡ್ಡ ಕವಲಂದೆ ಪಿಎಸ್ಐ ಬಸವರಾಜು ಅವರ ನೇತೃತ್ವದ ಪೊಲೀಸ್ ತಂಡವು ಮುಖ್ಯ ರಸ್ತೆಯಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ವಾಹನ ತಪಾಸಣೆಯನ್ನ ನಡೆಸುತ್ತಿದ್ದಾಗ ಈ ಅಕ್ರಮ ಜಾನುವಾರು ಸಾಗಾಟ ಬೆಳಕಿಗೆ ಬಂದಿದೆ. KA01AG 4796 ಹಾಗೆ KA16B5714 ನೋಂದಣಿ ಸಂಖ್ಯೆಯ 2 ಕ್ಯಾಂಟರ್ ವಾಹನಗಳಲ್ಲಿ ಯಾವುದೇ ಪರವಾನಿಲ್ಲದೆ ದನಗಳನ್ನ ಅತ್ಯಂತ ಅಮಾನವೀಯವಾಗಿ ತುಂಬಿ ಸಾಗಿಸಲಾಗ್ತಾ ಇತ್ತು. ಇನ್ನು ಪೊಲೀಸರು ವಾಹನ ತಡೆಯುವುದನ್ನ ಕಂಡು ಇಬ್ಬರು ಚಾಲಕರು ವಾಹನಗಳನ್ನ ರಸ್ತೆ ಬದಿಯಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಈ ವೇಳೆ ಕ್ಯಾಂಟರ್ನಲ್ಲಿ ಕ್ಲೀನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಮೈಸೂರು ಮೂಲದ ಸೈಯದ್ ಜಾವಿದ್ ಆತನಿಗೆ 43 ವರ್ಷ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ದೊಡ್ಡ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪರಾರಿಯಾಗಿರುವ ಚಾಲಕರಿಗಾಗಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ.